ಅರಣ್ಯ ಅಧಿಕಾರಿ ಮಹೇಶ್ ಕನಕಟ್ಟೆ ಹತ್ಯೆ ನ್ಯಾಯಾಂಗ ತನಿಖೆಗೆ ಆಗ್ರಹ. ಕಲಬುರಗಿ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಕನಕಟ್ಟೆ ಎಂಬುವವರ ಅನುಮಾನಾಸ್ಪದ ಸಾವಿನ ತನಿಖೆಯನ್ನು ನ್ಯಾಯಾಂಗ ತನಿಖೆಗೆ ಕೋಳಿ ಕಬ್ಬಲಿಗ್ ಸಮನ್ವಯ ಸಮಿತಿ ಆಗ್ರಹಿಸಿದೆ. ಕಲಬುರಗಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೋಳಿ ಸಮಾಜದ ಮುಖಂಡ ಅವ್ವನಗೌಡ ಪಾಟೀಲ್ ಹಾಗೂ ಇನ್ನಿತರ ಮುಖಂಡರು ಮಹೇಶ್ ಕನಕಟ್ಟೆಯನ್ನು ಕೆಲವು ಪುಂಡರು ಸಂಚು ರೂಪಿಸಿ ಕೊಲೆ ಮಾಡಿದ್ದಾರೆ. ನಮ್ಮ ಸಮಾಜದ ನೌಕರನ ಸಾವನ್ನು ಕೋಳಿ ಕಬ್ಬಲಿಗ್ ಸಮನ್ವಯ ಸಮಿತಿ ಬಲವಾಗಿ ಖಂಡಿಸುತ್ತದೆ. ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಕನಕಟ್ಟೆ ಅವರ ಕೊಲೆ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಯುತ್ತಿದೆ. ಆರೋಪಿಗಳ ಬಂಧನವಾದರೂ ಕೂಡ ಬಂಧಿತ ಆರೋಪಿಗಳನ್ನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗದೆ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇದು ಸೂಕ್ತ ತನಿಖೆಯಾಗದೆ ಪ್ರಕರಣದ ದಿಕ್ಕು ತಪ್ಪಿಸುವ ಷಡ್ಯಂತ್ರವಾಗಿದ್ದು, ಕೂಡಲೇ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಎಂದರು. ಕೊಲೆಯ ಪ್ರಕರಣವನ್ನು ಮರೆಮಾಚಲು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಂಎಸ್ ಪಾಟೀಲ್ ಅವರನ್ನು ಹಾಗೂ ಪೊಲೀಸರೊಂದಿಗೆ ಕೈಜೋಡಿಸಿರುವ ಅರಣ್ಯಾಧಿಕಾರಿ ಹಾಗೂ ಡಿಎಫ್ಒ ಜಯಶ್ರೀ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು. ಕೊಲೆಯಾದ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಜೊತೆಗೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಅಷ್ಟೇ ಅಲ್ಲದೆ ಘಟನೆ ನಡೆದ ರೆಸ್ಟೋರೆಂಟ್ ಮಾಲೀಕನನ್ನು ವಿಚಾರಣೆಗೆ ಒಳಪಡಿಸಿ ರೆಸ್ಟೋರೆಂಟ್ ಲೈಸೆನ್ಸ್ ರದ್ದುಪಡಿಸಬೇಕು ಎಂದರು. ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಕೊಲೆ ಮಾಡಿದ್ದ ಆರೋಪಿಗಳನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಅವ್ವನಗೌಡ ಪಾಟೀಲ್, ಅಮರೇಶ್ ಕಾಮನಕೇರಿ, ವಿದ್ಯಾಧರ ಮಂಗಳೂರ್, ಶರಣಪ್ಪ ತಳವಾರ್, ಬಸವರಾಜ್ ಬೂದಿಹಾಳ್, ಬಸವರಾಜ್ ಹರವಾಳ, ಸುರೇಶ್ ಹುಡಗಿ, ಪಿತಂಬರ ಕುಲಗುರ್ತಿ, ರವೀಂದ್ರ ಕುಮಾರ್, ಡೊಂಗರಗಾವ ಕುಮಾರ್, ಸಂತೋಷ ತಳವಾರ್ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನಮಸ್ಕಾರಗಳು. ನನ್ನ ಹೆಸರು ವಿದ್ಯಾಧರ ಮಂಗಳೂರಿ ಅಂತ. ಈ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಸುಮಾರು ಕನಿಷ್ಠ ತಿಂಗಳಿಗೊಮ್ಮೆ ಕೋಲಿ ಸಮಾಜದ ಮೇಲೆ ಹಲ್ಲೆ ಮತ್ತು ಮರ್ಡರ್ ಸಾಕಷ್ಟು ಈ ದಿನಗಳಲ್ಲಿ ನೋಡ್ತಾ ಇದ್ದೆವು. ಅದಕ್ಕೆ ಈ ಒಂದು ಕನಕಟ್ಟಿ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಈ ತಾವು ಕೂಡ, ಯಾಕಂದ್ರೆ ಈ ದೇಶದಲ್ಲಿ ಪತ್ರಿಕೆ ಮತ್ತು ಮಾಧ್ಯಮಕ್ಕೆ ಸ್ವಾತಂತ್ರ್ಯ ತಾವು ಈ ಎಲ್ಲರದು ತಾವು ಬಿಚ್ಚಿಡ್ಲಿಕ್ಕೆ ತಾವೇ ಎಲ್ಲೆಲ್ಲಿ ಏನೇನು ನಡೀತದೆ ಅನ್ನೋದಕ್ಕೆ ತಾವೇ ಎಲ್ಲ ತಮ್ಮ ಸಹಕಾರ ಭಾಳ ಅವಶ್ಯ ಇರೋದರಿಂದ ಮತ್ತು ಈ ಒಂದು ಜಿಲ್ಲೆಯಲ್ಲಿ ನಿರಂತರವಾಗಿ ಕೋಳಿ ಸಮಾಜದ ಮೇಲೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಸುಮಾರು ಈ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕದಲ್ಲಿ ಕೋಳಿ ಸಮಾಜ ಜನಸಂಖ್ಯೆ ಹೆಚ್ಚಿರೋದರಿಂದ ಪ್ರತಿಯೊಂದು ಸಮಾಜದ ಮುಖಂಡರ ಮೇಲೆ ಹಲ್ಲೆ ಮತ್ತು ಮಾರಣಾಂತಿಕ ಮತ್ತು ಜೀವ ಹೋಗತಕ್ಕಂಥ ಸಾಕಷ್ಟು, ಯಾಕಂದ್ರೆ ತಾವು ತಮಗೆಲ್ಲ ಗೊತ್ತಿದೆ, ದಿನ ಬೆಳಗಾದರೆ ಒಂದು ಸಮಾಜದ ಮೇಲೆ ಅನ್ಯಾಯ ಅಥವಾ ದೌರ್ಜನ್ಯ ನಡೀತದೆ. ಅದಕ್ಕೆ ನಾವು ಈ ಸಮಾಜದಲ್ಲಿ ಹುಟ್ಟಿ ಈ ಒಂದು ಇಂಥ ಒಂದು ನಡೀತಕ್ಕಂಥ ಅರಣ್ಯಾಧಿಕಾರಿ ಆಗಲಿ, ಇನ್ನುಳಿದ ನಮ್ಮ ತಾಲೂಕಿನಲ್ಲೇ ಒಂದು ಸಾಗನೂರು ಗ್ರಾಮದ ಯುವಕರು ಕೂಡ ಇತ್ತು ಮತ್ತು ಚಿಂಚೋಳಿಯಲ್ಲಿ ಕೂಡ ಸಮಾಜದ ಅಧ್ಯಕ್ಷರು ಹೇಳಿದ್ರು. ಇಂಥ ಎಲ್ಲ ಪ್ರತಿಯೊಂದು ಈ ಇಂಥ ನಡ್ತಕ್ಕಂಥ ಒಂದು ಘಟನೆಗೆ ನಾವು ಎಲ್ಲ ಖಂಡನೆ ಮಾಡ್ತೇವೆ. ಇದರ ಜೊತೆಗೆ ಈ 8-10 ದಿವಸದಲ್ಲಿ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂದ್ರೆ ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ತಾಲೂಕು ಮತ್ತು ಹೋಬಳಿಯಲ್ಲಿ ಕೂಡ ನಾವು ಒಂದು ಪ್ರತಿಭಟನೆ ಕೂಡ ಮಾಡ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ. ಈಗಾಗಲೇ ಆಧುನಿಕ ಜಗತ್ತಿನ ಏನು ಸಾಮಾಜಿಕ ಕಳಕಳಿಯ ಡಿಜಿಟಲ್ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ಈಗಾಗಲೇ ಈ ಒಂದು ಪ್ರಕರಣದ ಪ್ರಮುಖವಾಗಿ ಹೇಳಬೇಕಾದ್ರೆ, ಈ ಪ್ರಕರಣ ನಿಜವಾಗ್ಲೂ ಬಯಲಿಗೆ ಬಂದಿದ್ದು ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ. ಒಬ್ಬರು ನಿಷ್ಠಾವಂತ ಪತ್ರಕರ್ತರಾಗಿರುವಂತ ಆನಂದ್ ಸೌದಿ ಅವರು ಇದ್ರ ಬಗ್ಗೆ ಬೆಳಕು ಚೆಲ್ಲಿದ ಮೇಲೆ ಮತ್ತು ಸಮುದಾಯದ ಎಲ್ಲ ಮುಖಂಡರು ಈ ಒಂದು ಘಟನೆ ಬಗ್ಗೆ ಬೆಳಕು ಚೆಲ್ಲಿದ ಮೇಲೆ ಇದಕ್ಕೊಂದು ತಾರ್ಕಿಕವಾಗಿ ಈ ಒಂದು ಏನ್ ಮುಚ್ಚಿ ಹೋಗ್ತಾ ಇದ್ದಂತ ಈ ಹತ್ಯೆ ಪ್ರಕರಣ ಬಯಲಿಗೆ ಬಂದಿದೆ. ಏನಾಯ್ತಪ್ಪ ಅನ್ನೋದನ್ನ ಮೊದಲಿಗೆ ಹೇಳೋದಾದ್ರೆ, ಈ ಒಂದು 3 ವರ್ಷದ ಹಿಂದೆ ಶಾಪೂರ್ನ ಅರಣ್ಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತ ಮಹೇಶ್ ಕನಕಟ್ಟಿ ಅವರು
ಏನು ಜಸ್ಟ್ ಊಟಕ್ಕೆ ಹೋಗಿರ್ತಾರೆ, ಅವರು ಊಟಕ್ಕೆ ಹೋದಾಗ ಅವ್ರ ಮೇಲೆ ವಿನಾಕಾರಣ ಅಲ್ಲಿ ಆಗುತ್ತೆ, ಅಲ್ಲಿ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಆದ್ರೆ ಅಲ್ಲಿರುವಂತ CPI ಆಗಿರ್ಬೋದು, ಅಲ್ಲಿರುವಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಅರಣ್ಯ ಇಲಾಖೆ ಆಗಿರ್ಬೋದು, ಅದ್ರ ಬಗ್ಗೆ ಅದನ್ನ ಕೇಸನ್ನು ಮುಚ್ಚಾಕುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಏನು ಶಾಪುರಿಂದ ಅಡಿವೆಲ್ಲಿಲ್ಲ ಏನೆಲ್ಲ ಮೇನ್ ರೋಡಿಗೆ ಅದು ಮೊರಟಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಮತ್ತು ಆಗಿರೋ ಘಟನೆ 8:40 ಅವರನ್ನ ಹೊಡೆದಿರುವಂತ ವಿಡಿಯೋ ಚಿತ್ರೀಕರಣ ಇದೆ. ಆದರೆ ಅಲ್ಲಿರುವಂತ CPI ಏನು ಅಲ್ಲಿನ PI ಬರ್ತಾರೆ, ಆ ಸ್ಟೇಷನ್ ವ್ಯಾಪ್ತಿಯ PI SM ಪಾಟೀಲ್ ಅವರು ಇದನ್ನ ಅಸಹಜ ಸಾವು ಅಂತೇಳಿ ಕೇಸನ್ನ ನಮೂದನೆ ಮಾಡ್ಕೊಂತಾರೆ. ಒಂದನೇದ್ದು. ಎರಡನೇದ್ದು, ಒಬ್ಬ ಯಾವುದೇ ವ್ಯಕ್ತಿ ಅವ ಅಧಿಕಾರಿ ಆಗಿರ್ಬೋದು ಅಥವಾ ಸಾರ್ವಜನಿಕ ಆಗಿರ್ಬೋದು ಮರಣ ಹೊಂದಿದ ಮೇಲೆ ಅದನ್ನ ಮಾಜರ್ ಮಾಡಿ ಅಲ್ಲಿಂದ ಬಾಡಿಯನ್ನು ಎತ್ತಬೇಕು. ಆದ್ರೆ ಮಾಜರ್ ಮಾಡದೇನೆ ಈ ಒಂದು ಬಾಡಿಯನ್ನ ಸಾಗಿಸ್ತಾರೆ 108 ನಲ್ಲಿ. ಇನ್ನು ಈ ಒಂದು ಮರ್ಡರ್ ಆಗಿದೆ ಅಂದ್ಮೇಲೆ ಒಬ್ಬ ಸರ್ಕಾರಿ ಅಧಿಕಾರಿಯ ಅರಣ್ಯ ಕಾಯುವಂತ ಸಂರಕ್ಷಕನ ಒಂದು ಮರ್ಡರ್ ಆದ್ಮೇಲೆ ಅದನ್ನ ತಾಲೂಕಾ ಆಸ್ಪತ್ರೆಯಲ್ಲಿ ಅದನ್ನ ಏನ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಆದ್ರೆ ಅಲ್ಲಿ ಯಾರು ಮಾಡ್ಬೇಕಾಗಿರೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಇದನ್ನೆಲ್ಲವನ್ನು ಘಟನೆ ನೋಡಿದ್ರೆ ಇದರ ಹಿಂದೆ ದೊಡ್ಡ ಕುತಂತ್ರವೇ ನಡೆದಿದೆ. ಈ ಕುತಂತ್ರಕ್ಕೆ ಅಲ್ಲಿರುವಂತಹ ಸ್ಥಳೀಯ ಶಾಸಕರು ಮತ್ತು ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ದರ್ಶನಾಪುರ ಅವರು ಕಾರಣರಿದ್ದಾರೆ, ಮತ್ತು ಆ ಇಲಾಖೆ ಅಧಿಕಾರಿಗಳಾಗಿರುವಂತ ಅರಣ್ಯ ಅಧಿಕಾರಿಗಳು ಕಾರಣರಿದ್ದಾರೆ. ಇವರೆಲ್ಲರ ಮೇಲೆ ನಿರ್ದಾಕ್ಷಿಣ್ಯವಾಗಿ ತನಿಖೆ ಆಗ್ಬೇಕಾಗಿದೆ. ಇವತ್ತೇನು ಜಿಲ್ಲಾ ಕೋಳಿ ಕಬ್ಬಲಿಗ ಸಮನ್ವಯ ಸಮಿತಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಗಡುವನ್ನ ನೀಡ್ತಾ ಇದ್ದಾರೆ. ಯಾವ ತರ ಅಂದ್ರೆ 1 ವಾರದಲ್ಲಿ ಏನು ಸಮಗ್ರವಾಗಿ ತನಿಖೆ ಆಗ್ಬೇಕು, ಯಾರು ಈ ಕೊಲೆಗೆ ಕಾರಣರಾಗಿದ್ದಾರೆ ಅವ್ರನ್ನ ನಂಬಿಕೆ ವಾಸ್ತೆ ಅವ್ರ ಬಂಧನ ಆಗಿದೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ, ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ಒಬ್ಬ ಕೊಲೆಗಾರನ ಯಾವ ರೀತಿಯಲ್ಲಿ ಮಾಜರ್ ಮಾಡ್ತಾರೆ, ಅವರ ವಸ್ತುಗಳನ್ನ ಯಾವ ರೀತಿ ಬರ್ಖಾಸ್ತ್ ಮಾಡ್ತಾರೆ ಅನ್ನೋದು ಕಣ್ಣೆದುರಿಗೆ ಮಾಧ್ಯಮ ತೋರಿಸ್ತಾ ಇದೆ. ಆದ್ರೆ ಈ ಪ್ರಕರಣದಲ್ಲಿ ಹತ್ಯೆ ಆದ್ಮೇಲೆ ಅವರ ಮೊಬೈಲ್ ಅನ್ನ ಇದುವರೆಗೂ ಬಚ್ಚಿಟ್ಟಲಾಗಿದೆ, ಮತ್ತು ಹತ್ಯೆ ಮಾಡಿರುವಂತವ್ರನ್ನ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಅವ್ರು ಮಾಜರ್ ಮಾಡಕ್ ಕರ್ಕೊಂಡೋಗಿಲ್ಲ. ಅವ್ರ ಹಿಂದೆ ಯಾರು ಕುಮ್ಮಕ್ಕು ಕೊಟ್ಟು ಏನ್ ಮರ್ಡರ್ ಮಾಡಿಸಿದ್ರು ಅವರ ಬಗ್ಗೆ ಇದುವರೆಗೂ ತನಿಖೆ ಆಗಿಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಅಲ್ಲಿರುವಂತ SM ಪಾಟೀಲು ಮತ್ತು ಅಲ್ಲಿರುವಂತ ಅರಣ್ಯಾಧಿಕಾರಿಗಳು ಮತ್ತು ಏನು ಆರೋಗ್ಯ ಅಧಿಕಾರಿಗಳು, ಇನ್ನು ಮುಖ್ಯವಾಗಿ ಆ ಮೊರಟಗಿ ಬಾರ್ ಅಂಡ್ ರೆಸ್ಟೋರೆಂಟ್. ಇಂತ ಅನೇಕ ಕೊಲೆಗಳು ಮೊರಟಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಆಗಿವೆ. ಆ ಮೊರಟಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತತ್ಕ್ಷಣದಲ್ಲಿ ಅದನ್ನ ಏನು ಸೀಸ್ ಮಾಡಿ ಬಂದ್ ಮಾಡ್ಬೇಕು. ಮತ್ತು ಇಲ್ಲಿ ಒಟ್ಟಾರೆಯಾಗಿ ಇಷ್ಟೆಲ್ಲ ಪ್ರಕರಣದಲ್ಲಿ ಏನು ಒಬ್ಬ ಸರ್ಕಾರಿ ಅಧಿಕಾರಿಯ ಮರಣ ಹೊಂದಿ ಆ ಮರ್ಡರ್ ಆಗಿ ಇಷ್ಟೆಲ್ಲ ಆಗಿದ್ರು ಕೂಡ ಒಂದು ಕಾನೂನು ವ್ಯಾಪ್ತಿ ಅಂತ ಇರುತ್ತೆ, ಅದಕ್ಕೊಬ್ಬ SP ಅಂತ ಇರ್ತಾರೆ. ನಾನು ನೇರವಾಗಿ ಯಾದಗಿರಿ ಜಿಲ್ಲಾ SP ಅವ್ರನ್ನ ಕೇಳ್ತಾ ಇದ್ದೇನೆ. ನಾವು ಪ್ರತಿಭಟನೆ ಮಾಡಿದ್ದೇವೆ, ನಿಮಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಇವ ಮಾಡಿರೋ ಹಲ್ಕಟ್ಗಿರಿಯನ್ನ ಏನು SM ಪಾಟೀಲ್ ಮಾಡಿರುವಂತ ಎಲ್ಲ ಹಲ್ಕಟ್ಗಿರಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಒಂದು ಕೊಲೆ ಆದ ನಂತರ ಯಾವ ಯಾವ ರೀತಿಯಲ್ಲಿ ತನಿಖೆ ಆಗ್ಬೇಕು ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಇದೆ. ಆದ್ರೆ ಆ ಯಾವುದೇ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಆಗಿಲ್ಲ ಅಂದ್ರೆ ಇವತ್ತಿಗೂ ಕೂಡ SM ಪಾಟೀಲ್ ಅವರನ್ನ ವಜಾ ಮಾಡಿಲ್ಲ. ಅಂದ್ರೆ ಇದ್ರೊಳಗೆ ಅಲ್ಲಿರುವ SP ಕೂಡ ಭಾಗಿಯಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರಿಂದ ಸರ್ಕಾರ, ಮಾನ್ಯ ಗೃಹ ಸಚಿವರು, ಮಾನ್ಯ ಏನು ಅರಣ್ಯ ಸಚಿವರು, ನಿನ್ನೆ ತಾನೇ ಒಬ್ಬ ವ್ಯಕ್ತಿ ಏನು ಅರಣ್ಯ ಇಲಾಖೆಯ ಏನು ಕಾವಲುಗಾರ ಏನು ಆನೆ ತುಳಿದು ಸತ್ತಿದ್ದಕ್ಕೆ ನೀವು ಗೌರವ ಸಲ್ಲಿಸ್ತೀರಿ, ಅವರಿಗೆ ಪರಿಹಾರನ ಘೋಷಣೆ ಮಾಡ್ತೀರಿ. ನಿಮ್ಮ ಇಲಾಖೆ ಅರಣ್ಯ ರಕ್ಷಕನ ಒಬ್ಬ CPI ಕೇಡರ್ನ ಒಬ್ಬ ವ್ಯಕ್ತಿ ಮರ್ಡರ್ ಆಗಿದೆ, ಕನಿಷ್ಠ ಸೌಜನ್ಯಕ್ಕಾದ್ರೂ ಅವ್ರ ಮನೆಗೆ ಬಂದು ನೀವು ಸಾಂತ್ವನ ಹೇಳುವಂತ ಕೆಲಸವನ್ನ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮಾಡಿಲ್ಲ, ಗೃಹ ಸಚಿವರು ಮಾಡಿಲ್ಲ, ಮತ್ತು ಅಲ್ಲಿರುವಂತ ಏನು ಯಾದಗಿರಿ ಜಿಲ್ಲೆಯ ಏನು ಉಸ್ತುವಾರಿ ಸಚಿವರು ಮಾಡಿಲ್ಲ. ವಿಶೇಷವಾಗಿ ಕೋಳಿ ಕಬ್ಬಲಿಗರ ಬದುಕಿನ ಮೇಲೆ ನೀವು ಬದುಕನ್ನು ಕಟ್ಟಿಕೊಂಡಿರುವಂತ ಕಲಬುರಗಿ ಜಿಲ್ಲೆಯವರವರು ಮಹೇಶ್ ಕನಕಟ್ಟಿ ಅವರು, ಚಿಂಚೋಳಿ ತಾಲೂಕಿನವರು ಬದುಕು ಕಟ್ಟಿಕೊಂಡಿರುವಂತ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಗೊಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅಂತಿದ್ರೆ ತತ್ಕ್ಷಣ ಈ ಕೋಲಿ ಸಮಾಜದ ಒಬ್ಬ ವ್ಯಕ್ತಿ ಮರ್ಡರ್ ಆಗಿದೆ, ಅವ್ರ ಮೇಲೆ ಅನ್ಯಾಯ ಆಗಿದೆ, ಅವ್ರ ಮನೆಗೆ ಹೋಗಿ ನಿಮ್ಮ ಜಿಲ್ಲೆಯವನು ಬೇರೆ ಜಿಲ್ಲೆಯಲ್ಲಿ ಹೋಗ್ತಾರೆ ಹತ್ಯೆ ಆದ್ರೆ ನೀವು ಅವ್ರನ್ನ ಕೇರ್ ಮಾಡಲ್ಲ. ಕೇವಲ ನಿಮ್ಗೆ ಕೋಲಿ ಸಮಾಜದ ಓಟ್ಗಳು ಬೇಕಾದಾಗ ಸಭೆ ಸಮಾರಂಭಗಳು ಮಾಡಿ ನಿಮ್ಮ ತಂದೆ ನೀವುಗಳು ಅಲ್ಲಿ ಹಾಜರಾಗ್ತೀರಿ. ದಯವಿಟ್ಟು ನಿಮಗೆ ಮಾನವೀಯತೆ ಇದ್ದಲ್ಲಿ ದಯವಿಟ್ಟು ನೀವು ನಮ್ಮ ಕೋಲಿ ಸಮಾಜದ ಒಬ್ಬ ವ್ಯಕ್ತಿ ಸರ್ಕಾರಿ ಅಧಿಕಾರಿ ಕೊಲೆಯಾಗಿದೆ, ಅವರ ಕೊಲೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಮತ್ತು ಇನ್ನೂ ಅನೇಕ ಕೊಲೆಗಳಾಗಿವೆ. ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದ್ರು, ಜಮಾದಾರ್ ಅವರು
3 ಕೊಲೆಗಳಾಗಿವೆ. ಬೆಂಗಳೂರಲ್ಲಿ ಆಗಿದೆ ಅಂತೆ, ಮನೆ ತಾನೇ ಆಗಿದೆ ಅಂತೆ. ಆದ್ರಿಂದ ಗೃಹ ಸಚಿವರು ಈಗಾಗಲೇ ಅನೇಕ ಕೊಲೆಗಳು ನಮ್ಮ ಏನು ಈ ಸಮುದಾಯಕ್ಕೆ ಅನ್ಯಾಯ ಮಾಡಿ ಕೊಲೆಗಳಾಗ್ತಾ ಇದಾವೆ. ಮತ್ತೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ಸ್ವತಂತ್ರ ಪೂರ್ವದಲ್ಲಿ ಕ್ರಿಮಿನಲ್ ಟ್ರೈಬ್ಗಳು ಅಂತೇಳಿ ನಮ್ಮನ್ನ ಟ್ರೀಟ್ ಮಾಡ್ತಿದ್ರು. ಅವ ತಪ್ಪು ಮಾಡ್ಲಿ ಮಾಡದೇ ಇರಲಿ ಕ್ರಿಮಿನಲ್ ಟ್ರೈಬ್ಗಳಲ್ಲಿ ಹುಟ್ಟುವಂತವ್ರನ್ನ ನೇರವಾಗಿ ಜೈಲಿಗೆ ಹಾಕ್ತಿದ್ರು, ಅವ್ರಿಗೆ ಅನ್ಯಾಯ ಮಾಡ್ತಿದ್ರು. ಇವತ್ತು ಸ್ವತಂತ್ರ ಬಂದು ಸಂವಿಧಾನಾತ್ಮಕ ಹಕ್ಕಿದ್ದು ಏನು ಅನ್ಯಾಯ ಆದಾಗ ನಮಗೆ ನ್ಯಾಯ ಕೇಳುವಂತ ಹಕ್ಕಿದ್ದಾಗೂ ಕೂಡ ಅನ್ಯಾಯ ಆಗಿದ್ರು ಕೂಡ ನೀವು ಅನ್ಯಾಯನೇ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬ್ರಿಟಿಷರಿಗೂ ಮತ್ತು ನಿಮಗೂ ಏನು ವ್ಯತ್ಯಾಸ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ನಮಗೆ ಸ್ವತಂತ್ರ ಇದೆಯೋ ಅಥವಾ ಇಲ್ಲ ಅನ್ನೋದು. ಇವತ್ತೇನು ಜಿಲ್ಲಾ ಕೂಲಿ ಕಬ್ಬಳಿಗ ಸಮನ್ವಯ ಸಮಿತಿ ಕಲಬುರಗಿ ಅವರು ಈ ಒಂದು ಪತ್ರಿಕಾಗೋಷ್ಠಿ ಇಟ್ಟಿದ್ದಾರೆ. ಇದು ನಿಮಗೆ ಗಡುವು. ಈ ಗಡುವಿನ ದಾಟಿದಾಗ ಏನು ಅವರ ಮುಂದಿನ ನಿರ್ಣಯ ಏನಿದೆ, ಈಗಾಗಲೇ ನ್ಯಾಯಾಂಗ ತನಿಖೆ ಆಗ್ಬೇಕು. ಅವರ ಏನು ಯಾರು ಇದ್ರಾಗ ಭಾಗಿದಾರ ಇದಾರ, ಮೂಲ ಕುಮ್ಮಕ್ಕು ಕೊಟ್ಟವ್ರು ಯಾರು ಇದಾರ ಅನ್ನೋದು ಅವರು ಕೂಡ ಬಯಲಿಗೆ ಬರಬೇಕು. ಮತ್ತು ಸಮಗ್ರವಾಗಿ ತನಿಖೆಯಾಗಿ ಕೋಲಿ ಸಮಾಜಕ್ಕೆ ನಿರಂತರವಾಗಿ ಒಂದಿಷ್ಟು ಏನ್ ಮಾಡ್ಬೇಕು ಅಂದ್ರೆ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸಗಳಾಗಬೇಕು. ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಕೊಲೆಗಳಾದವು. ಆದ್ರೆ ಕೊಲೆಗಳು ಆಗೋಕ್ಕಿಂತ ಮುಂಚಿತವಾಗಿ ಮುನ್ನೆಚ್ಚರಿಕೆಯಾಗಿ ಆ ಕಾನೂನು ಭಯವನ್ನ, ಕಾನೂನಿನ ಮೇಲೆ ಗೌರವವನ್ನ ಹೆಚ್ಚಿಸುವಂತ ಕೆಲಸಗಳು ನಿಮ್ಮಿಂದ ಆಗ್ಬೇಕು ಅಂತ ಆಗ್ರಹಿಸ್ತಾ, ಈ ಮುಂದಿನ ಇನ್ನು 1 ವಾರದಲ್ಲಿ ಈ ಎಲ್ಲಾ ಕಂಡೀಷನ್ಗಳಿಗೆ ನಮ್ಮ ಬೇಡಿಕೆಗಳನ್ನ ಸ್ಪಂದಿಸದೇ ಇದ್ರೆ ನಾವು ಗುಲ್ಬರ್ಗವನ್ನ ಮತ್ತು ಇಡೀ ಹೈದರಾಬಾದ್ ಕರ್ನಾಟಕವನ್ನ, ಉತ್ತರ ಕರ್ನಾಟಕವನ್ನ ಬಂದ್ ಮಾಡುವಂತ ಎಲ್ಲಾ ತಯಾರಿಯನ್ನು ಮಾಡಿದ್ದೇವೆ. ಮತ್ತು ಜಿಲ್ಲೆಯಲ್ಲಿ ಈಗಾಗಲೇ ಏನು ಸಮನ್ವಯ ಸಮಿತಿ ಎಲ್ಲಾ ನಾಯಕರಿದ್ದಾರೆ, ನಮ್ಮ ನಾಯಕರು ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ, ದೊಡ್ಡ ಆಂದೋಲನ ಮತ್ತು ಜೈಲ್ ಬರೋ ಚಳುವಳಿಯನ್ನು ಕೂಡ ಮಾಡೋಕೆ ನಾವು ಹಿಂಜರಲ್ಲ. ಮತ್ತೊಮ್ಮೆ ನಮ್ಮನ್ನ ಒಂದು ಉಗ್ರ ರೂಪದಲ್ಲಿ ನೋಡೋಕೆ ನೀವು ಇಷ್ಟಪಡಬೇಡಿ. ನಾವು ಕೂಡ ಕಾನೂನಿಗೆ ಗೌರವ ಕೊಡ್ತಿದ್ವಿ. ಆ ಕಾನೂನಲ್ಲಿ ರಕ್ಷಣೆ ಏನಾದ್ರೂ ಸಿಗದೇ ಇದ್ರೆ ಕಾನೂನನ್ನು ಲೆಕ್ಕಿಸದೆ ನಮ್ಮ ಮುಂದಿನ ಕಾರ್ಯಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು, ಈ ಕೋಲಿ ಸಮಾಜದವರ ಮೇಲೆ ನಾವು ಏನೇ ಅನ್ಯಾಯ ಮಾಡಿದ್ರು ದಕ್ಷಂತೀವಿ ಅನ್ನೋ ಒಂದು ಬಂಡತನಕ್ಕೆ ಈ ಭ್ರಷ್ಟ ರಾಜಕಾರಣಿಗಳು ಬಂದಿದ್ದಾರೆ. ಇವತ್ತು ಇನ್ನೇಕ್ ತಾನೇ ಹೇಳಿದ್ರು, ಅವಿನಾಶ್ ಜಾಧವ್ ಅವರು ಅವರ ತಂದೆಯವರು ಅತಿ ಹೆಚ್ಚು ಕೋಲಿ ಸಮಾಜ ಇರುವಂತ ಚಿಂಚೋಳಿಯಲ್ಲಿ ರಾಜಕೀಯ ಬದುಕನ್ನು ಕಟ್ಟಿಕೊಂಡಾರೆ. ತಂದೆ ತಾಲೂಕಿನ ಒಬ್ಬ 3 ಜನ ಕೋಲಿ ಸಮಾಜದವರು ಇವತ್ತಿಗೂ ಮರಣ ಹೊಂದಿದ್ದು. ಒಂದೇ ಕನಿಷ್ಠ ಸೌಜನ್ಯಕ್ಕಾದ್ರೂ ತನ್ನ ಕ್ಷೇತ್ರದ ಜನ ಕನಿಷ್ಠ ಸೌಜನ್ಯಕ್ಕಾದ್ರೂ ಮುಖ್ಯಮಂತ್ರಿ, ಗೃಹ ಮಂತ್ರಿ ಅವರನ್ನ, ಗೃಹ ಸಚಿವರನ್ನ ಭೇಟಿ ಆಗ್ಬೇಕಾಗಿತ್ತು. ನಾಚಿಕೆ ಆಗ್ಬೇಕು ನಿಮಗೆ ಆ ಹುದ್ದೆಯಿಂದ ನಾಲಾಯಕರಿದ್ದೀರಿ ನೀವು ಮತ್ತೆ ವೈದ್ಯೋ ನಾರಾಯಣ ಹರಿ ಅಂತೇಳಿ ಕರೀತಾರೆ. ವೈದ್ಯನು ಭೂಲೋಕದ ದೇವರಂತೇಳಿ ನೀವು ಡಾಕ್ಟರ್ ಅನ್ನೋ ಪದನ್ನ ಕಿತ್ತಿ ಹೋಗಿರಿ. ಮೊದಲ ಮಾನ್ಯ ಅವಿನಾಶ್ ಜಾಧವ್ ಅವರೇ, ನಾನು ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಪ್ರಾಣವನ್ನ ರಕ್ಷಣೆ ಮಾಡೋರು, ಪ್ರಾಣ ತೆಗಿತಾ ಇದ್ರು ಕೂಡ ಧ್ವನಿ ಎತ್ತಲ್ಲ ಅಂದ್ರೆ ನೀವು ನಾಚಿಕೆ ಆಗ್ಬೇಕು. ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು. ರಾಜಕಾರಣಿಗಳ ರಕ್ಷಣೆ ಇಲ್ಲದೆ ಇದ್ರೆ ಪೊಲೀಸರ ರಕ್ಷಣೆನೇ ಮಾಡಲ್ಲ. ಈ ರಾಜಕಾರಣಿ ಇವತ್ತು ಈ ಶಾಪುರ್ದೇ ತಗೊಳ್ಳಿ, ಶಾಪುರಲ್ಲಿ ಅವನಿಗೆ ನಿಜವಾಗ್ಲೂ ಏನು ದರ್ಶನಾಪುರರು ಇದ್ದಾರಲ್ಲ ಅವರಿಗೆ ಒಂದಿಷ್ಟು ಅದು ಕಲ್ಟಸಿ ಕೋಲಿ ಸಮಾಜದ ಬಗ್ಗೆ ಇದ್ರೆ, ಯಾಕಂದ್ರೆ ಅತಿ ಹೆಚ್ಚು ಕೋಲಿ ಸಮಾಜ ಇರುವಂತದ್ದು ಶಾಪುರಲ್ಲೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಅವರ ಮತದಾನದಿಂದನೂ ಬಂದಿದ್ರೆ. ಆ ಜನಾಂಗದವರ ಒಬ್ಬ ಅಧಿಕಾರಿ ಕೊಲೆ ಆಗಿದ್ರು ಕೂಡ ಕೊಲೆ ಮಾಡಿ ಅದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡಿರುವಂತ ಇನ್ಸ್ಪೆಕ್ಟರ್ S.N. ಪಾಟೀಲ್ ಅವರನ್ನ ಇದುವರೆಗೂ ಅದೇ ಹುದ್ದೆದಲ್ಲಿ ಉಳಿಸಿದ್ದಾರೆ. ಅಂದ್ರೆ ಒಬ್ಬ ಶಾಸಕನಾಗಿ, ಜಿಲ್ಲಾ ಉಸ್ತುವಾರಿ ಸಚಿವವಾಗಿ, ಸರ್ಕಾರದ ಒಂದು ಭಾಗವಾಗಿ. ಅಂದ್ರೆ ಇದರಲ್ಲಿ ಯಾರು ತಪ್ಪಂತೀರಿ? ಇದ್ರಲ್ಲಿ ನೇರವಾಗಿ ರಾಜಕಾರಣಿಗಳ ಕೈವಾಡ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ದರ್ಶನಾಪುರ ಕೈವಾಡ ಇದೆ. ಇವತ್ತಿಗೂ ಅವ್ರ ಮೇಲೆ ಕ್ರಮ ಆಗಿಲ್ಲ ಅಂದ್ರೆ ಅದಕ್ಕೆ ಅವ್ರ ಕೈವಾಡ ಇದ್ದಲೇ ಇದುವರೆಗೂ ಏನು ಕ್ರಮ ಆಗಿಲ್ಲ. ಅದ್ರ ಬಗ್ಗೆ ಪ್ರತಿ ಗ್ರಾಮದಲ್ಲಿ ಅವರ ವಿರುದ್ಧ ಆಂದೋಲನಗಳು ಇನ್ನೂ ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಮಹಲ್ ರೋಜರ್ ಮುತ್ತೆಯವ್ರ ಮರ್ಡರ್ ಆಯ್ತು, ಅವ್ರಿಗೂ ಯಾವುದೇ ಅನ್ಯಾಯ ಆದ್ರೆ ಕುಮ್ಮಕ್ಕು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ, ಅವನೊಬ್ಬನ ಯಾರು ಮರ್ಡರ್ ಮಾಡಿದ್ರು ಅವ್ನ ಹೋಗ್ತಾರೆ ಹೊರ ಹಾಕಿದ್ರು, ಕುಮ್ಮಕ್ಕು ಕೊಟ್ಟವನ ಬಗ್ಗೆ ಧ್ವನಿ ಎತ್ತಲಿಲ್ಲ. ಎಷ್ಟು ಜನ ಮರ್ಡರ್ ಆಗಿದಾವಲ್ಲ, ಬರೀ ನೇರವಾಗಿ ಯಾರು ಮರ್ಡರ್ ಮಾಡಲ್ಲ. ಯಾರಾದ್ರೂ ಅವರ ಬಗ್ಗೆ ಬಲವಾಗಿ ಬೆಂಬಲಕ್ಕೆ ನಿಂತಾಗ ಮಾತ್ರ ಮರ್ಡರ್ ಮಾಡ್ತಾರೆ. ನಾವು ಹೇಳ್ತಾ ಇರೋದಿಷ್ಟೇ, 5 ಮಂದಿ ಅರೆಸ್ಟ್ ಆಗಿದೆ. ನಾವು ಹೇಳ್ತಾ ಇರೋದು ಈ 5 ಮಂದಿಗೆ ಕುಮ್ಮಕ್ಕು ಕೊಟ್ಟವ್ರು ಯಾರು, ಆ ಕುಮ್ಮಕ್ಕು ಕೊಟ್ಟವ್ರು ಬೇಕು, ಯಾವ ಉದ್ದೇಶಕ್ಕಾಯ್ತು ಅನ್ನೋದು ಬೇಕು. ಮತ್ತು ಇದರಲ್ಲಿ ತನಿಖೆಯನ್ನು ಹಾದಿ ತಪ್ಪಿಸಲು ಕಾರಣ ಏನು? ಸಾಕ್ಷಿ ನಾಶ ಮಾಡಿರುವಂತ ಎಲ್ಲರ ಮೇಲೆ, ಈ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಏನೋ ಎಲ್ಲರೂ ಕೂಡ ಇಲ್ಲಿ ಸಾಕ್ಷಿ ನಾಶ ಮಾಡಿದ್ದಾರೆ. ಇವತ್ತಿಗೂ ಕೂಡ ಆ ವ್ಯಕ್ತಿಯ ಏನು ಮಹೇಶ್ ಕನಕಟ್ಟಿ ಅವರ ಫೋನ್ ಅನ್ನ ಈ ಕುಟುಂಬಕ್ಕೆ ಹಿಂದಿರುಗಿಸಿಲ್ಲ. ಮತ್ತು ಆ ಇದರಲ್ಲಿ ಏನೈತೆ ಅಂತ ಗೊತ್ತಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಈ ಒಬ್ಬ ನಾಲಾಯಕ ಸಿಪಿಐ ನಾಲಾಯಕ ಅವನು
ನಾನು ಆ ಕೊಲೆ ಮಾಡಿದವ್ರನ್ನ ಸಂಧಾನಕ್ಕೆ ಕರೆದಿದ್ದೀನಿ, ಅವ್ರು ಸ್ಟೇಷನ್ಗೆ ಬರ್ತಾರೆ, ಆಮೇಲೆ ಹಿಡಿದಕ್ಕೆ ಒಳಗಾಗ್ತೀನಿ ಅಂತ ಹೇಳ್ತಾರೆ. ಮತ್ತು ಒಂದು ವಾರಗಟ್ಲೆ 5ನೇ ತಾರೀಕು ರಾತ್ರಿ ಆಗತ್ತೆ, ಬೆಳಗ್ಗೆ 6ನೇ ತಾರೀಕಿಗೆ ಇದು ಕೇಸ್ ಫೈಲ್ ಆಗುತ್ತೆ. ಒಂದು ವಾರಗಟ್ಲೆ ಆ ಏನ್ ಕೊಲೆಗಾರರು ಸ್ಟೇಷನ್ಗೆ ಬಂದು ಹೋಗಿದ್ದಾರೆ, ಅದೇ ಸರೌಂಡಿಂಗ್ ಅಲ್ಲಿ ಇದ್ದಾರೆ. ಸೊ ಇದ್ರ ಹಿಂದೆ ನೇರವಾಗಿ SM ಪಾಟೀಲ್ ಅವ್ರ ಕೈವಾಡ ಇದೆ. SM ಪಾಟೀಲ್ ಅವರ ಬೆಂಬಲಕ್ಕೆ ದರ್ಶನಾಪುರ ನಿಂತಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀನಿ, ಗೃಹ ಸಚಿವರನ್ನ ಆಗ್ರಹಿಸ್ತೀನಿ, ರಾಜ್ಯ ಸರ್ಕಾರ ತತ್ಕ್ಷಣದಿಂದ ಈ ದರ್ಶನಾಪುರ ಅವ್ರನ್ನ ಸರ್ಕಾರದಿಂದ ವಜಾ ಮಾಡಬೇಕು, ಅವರ ಸಚಿವ ಸ್ಥಾನವನ್ನು ಕಿತ್ಕೋಬೇಕು. ಮತ್ತು ಗೃಹ ಸಚಿವರು ನಿರ್ದಾಕ್ಷಿಣ್ಯವಾಗಿ ಏನು ತಮ್ಮ ಇಲಾಖೆಯಲ್ಲಿ, ಗೃಹ ಇಲಾಖೆಯಲ್ಲಿ ಬರುವಂತ ಈ ಒಬ್ಬ PI SM ಪಾಟೀಲ್ ಅವ್ರನ್ನ ಏನು ಸೇವೆಯಿಂದ ನಿವೃತ್ತಿ ಅಂತೇಳಿ ಘೋಷಣೆ ಮಾಡಿ ಅವ್ರ ಮೇಲೆ ತನಿಖೆಗೆ ಒಳಪಡಿಸಿ ಅವ್ರ ಮೇಲೆ ಒಂದು ಕಮಿಟಿಯನ್ನ ರಚನೆ ಮಾಡ್ಬೇಕಂತ ಆಗ್ರಹ ಮಾಡ್ತಾರೆ.